ಕೆಮ್ಮು ಬರ್ತದೆ ಫಸ್ಟ್ ಸೊಳ್ಳೆ. ನಮ್ಮ ಟ್ರಿಪ್ಪು ಇಲ್ಲಿಗೆ ಕ್ಲೋಸ್ ಆಯಿತು. ಟೈಮ್ ಎಷ್ಟು? 3:30 ಆಗೈತಾ? 3:30 ಹೊಸಕೋಟೆಯಲ್ಲಿದ್ದೀವಿ ಇವಾಗ. ನನ್ನ ಬೈಕ್ ಇಲ್ಲಿದೆ, ಬ್ರೋ ಬೈಕ್ ಇಲ್ಲಿದೆ, ಬ್ರೋ ಇಲ್ಲಿದ್ದಾರೆ. ಇಲ್ಲಿ ನೋಡಿ ಇವ್ರನ್ನ ಇವಾಗ ಕರ್ಕೊಂಡು ಹೋಗಿದ್ದೀವಿ ನಾವು. ಹೆಂಗಿತ್ತು ಟ್ರಿಪ್ಪು? ಸೂಪರ್, ಚೆನ್ನಾಗಿತ್ತಾ? ಇವಾಗ ನಾವು ಇಲ್ಲಿಂದ ಇನ್ನು ಅವರು ಕೋಲಾರ್ಗೆ ಹೋಗ್ಬೇಕು, ನಾನು ಹಿಂಗೆ ಬೆಂಗಳೂರಿಗೆ ಹೋಗ್ಬೇಕು. ನಮ್ಮ ಬ್ರೋ ಏನೋ ಹೇಳ್ತೀನಿ ಅಂತ ಹೇಳ್ತಾರೆ. ಹೇಳಿದ್ದೇನೆ ಟ್ರಿಪ್ಪು ಬಗ್ಗೆ ಸ್ವಲ್ಪ. ಟ್ರಿಪ್ ಸಖತ್ತಾಗಿತ್ತು. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ರೆಸ್ಟ್ ಇಲ್ಲ. ರೆಸ್ಟ್ ಅಂತೂ ಇಲ್ಲ. ಹೌದು, ಟೈಮ್ ಪಿಕಪ್ ಮಾಡಿದ್ವಿ. ಕುಂಡಿನೋ ಬರ್ತೈತೆ. ಅಲ್ಲ, ನಮ್ಗಂತೂ ಗಾಡಿ ಓಡಿಸಿ ತಿಕ್ಕವ್ರಿ. ಕೆಲವ್ರಿಗೆ ನಮ್ಮ ನೋಡಿದ್ರೇನೆ ತಿಕ್ಕವ್ರಿ. ಏನು ಮಾಡೋಕ್ಕಾಗಲ್ಲ, ಉರ್ಕೊಳ್ಳಿ ಅಂತ ಉರಿಸ್ತಾ ಇರೋದಷ್ಟೇ. ನಿಮ್ಗೆ ಇನ್ನೊಂದು ಏನಂದರೆ, ಅಂಜನಾದ್ರಿ ಬೆಟ್ಟ ಹೋಗ್ಬೇಕಾದ್ರೆ ಈ ಟೈಮಲ್ಲಿ 40 ಡಿಗ್ರಿ ಇದೆ. 40 ಇದೆ, ಒಂದು ಹೇಳಲ್ಲ, 40 ಇದೆ. ನೋಡ್ಕೊಂಡು ಹೋಗಿ. ಆಲ್ಮೋಸ್ಟ್ ನೈಟ್ ಜರ್ನಿ ಇವಾಗ ಸೇಫ್ ಅನ್ಸುತ್ತೆ. ಡೇ ಜರ್ನಿ ಅಲ್ಲ, ನೈಟ್ ಜರ್ನಿ. ಬರ್ನ್ ಆಗ್ಬಿಡ್ತೀರ ಅಷ್ಟೇ. ನಮ್ಗೆ ಬೆಟ್ಟ ಹತ್ತುವಾಗ ನೀರ್ ಇಲ್ಲಿಂದ ಇಳ್ದು ಕೆಳಗಡೆ ಕಾಲವರೆಗೂ ಹೋಗ್ತಿತ್ತು, ಮೇಲಿಂದ ಕೆಳಗಡೆವರೆಗೂ ಹೋಗ್ತಾ ಇತ್ತು. ಅದೇನೋ ಪಕ್ಕ. ನೆಕ್ಸ್ಟ್ ಇನ್ನ ಯಾವ್ದಾದ್ರು ನೆಕ್ಸ್ಟ್ ನೈಟಲ್ಲಿ ಸಿಗ್ತೀವಿ ಇಬ್ರು. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಸಾಟರ್ಡೆ ಹೋಗೋದು ಅವಾಯ್ಡ್ ಮಾಡಿ. ಹೌದು, ಹೆವಿ ರಿಸ್ಕ್ ಯಪ್ಪ. ಫುಲ್ ಟ್ರಾಫಿಕ್ ಜಾಮು. ಬೆಂಗಳೂರಲ್ಲಿ ಗಾಡಿಗಳಾದ್ರೆ ಅಲ್ಲಿ ಮನುಷ್ಯರೇ ಜಾಮ್ ಆಗ್ಬಿಡ್ತಾರೆ. ಆ ಥರ ಜಾಮ್ ಐತೆ. ಓಕೆ, ಬಾಯ್ ಬಾಯ್, ಗುಡ್ ನೈಟ್, ಮಲ್ಕೊಳ್ಳಿ.